ನನ್ನ ತಂಗಿ ಒಂದು ಗುಡ್ ನ್ಯೂಸ್ ಗೈಸ್. ನಾನು ನಿಮ್ಗೆಲ್ಲ ಇನ್ಫಾರ್ಮ್ ಮಾಡಿದ್ರೆ ನನ್ನ ತಂಗಿ ಫುಲ್ ಗುಡ್ ನ್ಯೂಸ್. ಎಷ್ಟು ತಿಂಗಳು? 4 ತಿಂಗಳು ಗಾಯ್ಸ್. ಇಲ್ಲಿ ನೋಡಿ ಚಿರುಗೆ ಲವ್ ಬೈಟ್ ಆಗೈತೆ. ಡಿಕ್ಕಿ ಹಾಕ್ಬೇಕಲ್ಲ, ಕೂಲಿ ಸಿಕ್ಕೋರೆ ಒಂಚೂರು. ಸರ್ ಬನ್ನಿ ಆಂಟಿ ಕಾಲ್ ಮಾಡಿ ಬೈತೈತ್ ನಂಗೆ. ಈ ತರ ದೊಡ್ಡ ಕಾರ್ ನಿಲ್ಸಿರ್ತೀನಿ, ಅಂದ್ರೆ ಕಾಫಿ ಕುಡಿಯಕ್ ನಿಲ್ಸಿರ್ತೀನಿ ಗೈಸ್. ಒಂದಿನ ಡೆಫಿನೆಟ್ಲಿ ಆಗ್ಬಿಟ್ಟು. ಇಲ್ಲಿರೋ ದೊಡ್ಡಮ್ಮ ಎರಡು ಸೇಮ್ಯಾ? ನೋಡಿ ಎಲ್ಲ ನನ್ನ ಮೇಲೆ ಹೇಳ್ತಿರೋದು ನೋಡಿ ದೊಡ್ಡಪ್ಪ. ಇಲ್ಲಿ ಮೈಕ್ ಸೆಟ್ ಹಾಕಿರೋ ಖುಷಿ ಕುಡ್ದ ಅವ್ರು ಕೊಡ್ಸಿದ್ರು ಒಂಚೂರು ಕುಡ್ದೆ. ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದಾರೆ, ತಿಂತಾ ಇದ್ದೀನಿ. ಅನ್ನ ಸಾಂಬಾರು ಮೊಟ್ಟೆ. ಇವತ್ತು ಬೆಳಗ್ಗೆ ಹಿಂಗಿಂದ ಸ್ಟಾರ್ಟ್ ಆಗ್ತಿದೆ. ಮೊಟ್ಟೆ ಐತೆ ಬಿಡ್ಸ್ಕೊಟ್ಟಿಲ್ಲ. ಅವ್ವಾ ಮಗಂಗೆ ಮೊಟ್ಟೆ ಕೊಡ್ದಲೆ ಒಬ್ಳೆ ತಿನ್ನೋಣ ಅಂತ ಪ್ಲಾನು. ಯಪ್ಪ ಒಬ್ಬಳೆ ತಿನ್ನೋ ಪ್ಲಾನು ಎಲ್ಲಾನು ಬಡ್ದು ಬಾಯಿಗೆ ಹಾಕೊಂಬೋಣ ಅಂದ್ಬಿಟ್ಟು. ಗಾಯ್ಸ್ ನೆನ್ನೆ ನೈಟೇ ನೋಡಿದ್ರು ನಮ್ಮ ಮತ್ತೆ ಬಂದಿರ. ನೈಟೇ ನಾವು ಮನೆಗೆ ಬಂದಿರೋದು. ಎಷ್ಟು ಗಂಟೆಗೆ ಬಂದಿರೋದು. ನಾನು ಮನೆಗೆ ನೈಟ್ ಬಂದು ಗೊತ್ತಲ್ಲ ನಿಮಗೆ, 1 ಗಂಟೆಗೆ ಬಂದು ಮಲ್ಕೊಂಡು ಇವಾಗ ಎದ್ದು ಮತ್ತೆ ಇವತ್ತು ವ್ಲಾಗ್ ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತು ಊರಿಗೆ ಹೋಗೋದಿದೆ. ಹೋಗೋಣ ಬನ್ನಿ ಊರಿಗೆ. ಏನೇನು ಕತೆ ಇದೆ ಸಮಥಿಂಗ್ ಅಲ್ಲ ಇವತ್ತು ಹೇಳುವ. ಅತ್ತೆ ಸೋದ್ರತ್ತೆ ಒಂಚೂರು ಮೊಟ್ಟೆ ಸ್ವಲ್ಪ ಬಿಡ್ಸ್ಕೊಡತ್ತೆ. ಗೈಸ್ ಊರಿಗೆ ಹೊರಡೋದಿಕ್ಕೆ ಎಲ್ಲ ಪ್ಯಾಕ್ ನಡೀತಿದೆ. ಇನ್ನೊಂದು ನಾನು ನಾಳೆ ಒಂದು ಮದುವೆ ಇದೆ. ಆ ಮದುವೆಗೆ ನಾನು ಈ ಶರ್ಟ್ ಈ ಪ್ಯಾಂಟ್ ಹಾಕೋಬೇಕಂತ ಇದ್ದೀನಿ. ನಮ್ಮ ಚಿರು ಐರನ್ ಅಲ್ಲಿ ಪಂಟ್ರು, ಅಪ್ಪ ಮಗ ಐರನ್ ಅಲ್ಲಿ ಪಂಟ್ರು. ಸೊ ನನಗೆ ಐರನ್ ಮಾಡಕ್ ಬರಲ್ಲ ಯೂಶಲಿ. ಅವ್ರು ಡೈಲಿ ಮಾಡ್ತಾರೆ. ಡೈಲಿ ಐರನ್ ಅಂದ್ರೆ ಐರನ್ ಇಲ್ಲದೆ ಅವ್ರು ಆಚೆ ಹೋಗಲ್ಲ ಆ ಥರ. ಸೊ ಇವಾಗ ಇದು ಶರ್ಟ್ ಪ್ಯಾಂಟ್ ನಮ್ಮ ಚಿರು ಕೊಡ್ತೀನಿ, ಒಂದು ಸ್ವಲ್ಪ ಐರನ್ ಮಾಡ್ಕೊಡಪ್ಪ ಅಂತ ಮನಿ ಹೇಳುವ. ಮಗ ಏನೋ ಸರಿಯಾಗಿ ತಿಂದ್ಬಿಟ್ಟಿದ್ಯಾ. ನಿನ್ನ ಪ್ರೀತಿನ ಈ ಒಂದು ಇದ್ರ ಮೇಲೆ ತೋರ್ಸು. ಒಂಚೂರು ಐರನ್ ಮಾಡ್ಕೊಡು. ಯಪ್ಪ ಅಣ್ಣಂಗೆ ಐರನ್. ನನ್ನ ಮಗ ಬೆಳಗ್ಗೆ ಎದ್ಬಿಟ್ಟು ಮಾವಿನಕಾಯಿ ತಿಂದ. ಅಷ್ಟೊಂದು ಆಸೆ ನನ್ನ ಮಾವಿನಕಾಯಿ ಅಂದ್ರೆ ಇಷ್ಟನಾ? ಮಾವಿನಕಾಯಿ ಯಾರು ಗೊತ್ತಾ ತಿನ್ನೋದು? ಇವಾಗ ಏನಾದ್ರು ಮಾಡ್ಕೊಟ್ಬಿಟ್ರೆ ಸುದೀಪಣ್ಣ ಮೇಲಿಗೆ ಏರು ಹಂಗೆ. ಹೌದಾ, ಆಯ್ತಪ್ಪ. ನಾನು ಇವಾಗ್ಲೇ ಏನಾದ್ರು ಕೊಡ್ಸ್ಬಿಟ್ರೆ ಮೇಲಿಗೆ ಏರ್ಬಿಡ್ತದೆ. ಏನಂತೀರಾ? ಎಷ್ಟು ವರ್ಷಗಳಿಂದ ದ್ವೇಷ ಇದೆ ಅದನ್ನೆಲ್ಲ ಇದ್ರ ಮೇಲೆ ತೀರ್ಸ್ಕೊಂಡು ಆಮೇಲೆ ಇಟ್ಬಿಟ್ಟು ಅಣ್ಣ ಅದೇ ಯಾವ್ದೋ ಸೂರ್ಯವಂಶ ಫಿಲಮ್ ಅಲ್ಲಿ ದೊಡ್ಡಣ್ಣ ಅಯ್ಯೋ ಅತಿ ಯಾಕೆ ನೋಡಿ ಇಷ್ಟು ಬಂತು ಅಂತ ಏನಾರು ಒಂದೇ ಒಂದು ಪೀಸ್ ತಂದ್ಕೊಡ್ಬೇಕು. ಅವಾಗೆ ಐತೆ ನಿನ್ಗೆ ಅಪ್ಪ ನೀಟಾಗಿ ಮಾಡ್ಕೊಡಕಂದ. ನಿನ್ನ ಪ್ರೀತಿನ ನಿಂದೆಷ್ಟು ಪ್ರೀತಿ ಐತೆ ಅಣ್ಣನ ಮೇಲೆ ಅದ್ರಲ್ಲಿ ತೋರಿಸ್ಬಿಟ್ಟು ಚೆನ್ನಾಗಿ ಮಾಡ್ಕೊಡವ. ಸುಟ್ಬಿಟ್ಟ ನಿನ್ಗೆ ಹಿಂದೆನೂ ಮಾಡೋ. ಇವ್ರು ಹಿಂದೆ ಮಾಡಲ್ಲ, ಅದೊಂದೇ ಪ್ರಾಬ್ಲಮ್. ಹಿಂದೆನೂ ಮಾಡೋ ಚಿರು ಚೆನ್ನಾಗಿ ಮಾಡೋ ಅಷ್ಟೇ. ಅಣ್ಣಗೊಂದು ನಿನ್ ಬಗ್ಗೆ ಹೊಗಳ್ತಾ ಇರೋದಲ್ಲೇ. ನಿನ್ ಬಗ್ಗೆ ಸೀರಿಯಸ್. ನನ್ ಚಿರು ಎಂತ ನನ್ ಚಿರು ಎಂತ ತಮ್ಮ. ಅವ್ನು ಕೇಳಿದ್ನೆಲ್ಲ ಕೊಡ್ಸ್ಬೇಕು ಅಂತ ತಯಾರಾಗಿದ್ದೀನಿ ಅಷ್ಟೇ ಬಿಡಿ. ಅದೊಂದು ಹೇಳಿದ್ರೆ ಸಾಕು, ಅವ್ನು ಸಾಕು. ಹೇಳ್ಬೇಕು ಅವಾಗ ನಿಮ್ಗೆ ಗೊತ್ತಿಲ್ಲ. ನೀನು ಅಲ್ಲೂ ಕಿಟಕಿ ಕೇಳಿಸ್ಕೊತಾನೆ. ಗೈಸ್ ಇಲ್ಲಿ ನೋಡಿ, ಇದು ಪೂರ್ತಿ ಸುಡ್ಕೇಸ್ ನಂದು. ನನ್ನ ಬಟ್ಟೆ ಎಲ್ಲ ಇದ್ರೊಳಗಡೆ ಇದೆ. ಎಲ್ಲ ಡಿಫ್ರೆಂಟ್. ಅದು ಬರೀ 2 ದಿನ ಅಲ್ವಾ. ಶೋ ಹಾಲ್ ಪ್ಯಾಕಿಂಗ್. ಈಗಿರೋದು ಹಬ್ಬ ನನಗೆ. ಸಣ್ಣ ಮಗ ಆಡ್ದಂಗ ಆಡ್ತೀಯಲ್ಲ. ನನ್ ಕೈ ಕಿತ್ ಕೆರಿಡ್ದೋಗೈತಿ. ನಂದೇನ್ ಬೇಡ. ನನಗೆ ಮನೇಲಿ ಕೆಲಸ ಮಾಡೋದು ಇಷ್ಟ, ಆದ್ರೆ ಇಷ್ಟೊಂದು ಇಷ್ಟ ಅಲ್ಲ. ಮೇಲಿರೋವೆಲ್ಲ ತೆಗಿಬೇಕಂತೆ, ಬ್ಯಾಗ್ ಇಡ್ಬೇಕಂತೆ, ಅತ್ತಾಗೈತಲ್ಲ. ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಜೀವನ. ಗೈಸ್ ಅಂತೂ ಇಂತೂ ಅಣ್ಣ ಐರನ್ ಮಾಡಿ ಕೊಟ್ಟ. ಇದು ಮಡ್ಚಕ್ ಬರುತ್ತೆ ನಿಂಗೆ? ನಾನು ಐರನ್ ಮ್ಯಾನ್ ಅಲ್ಲ ಅಪ್ಪ. ಸರಿ ಮಡ್ಚೊಮ್ಮೆ ಅಂತಾನೆ. ಪ್ಯಾಂಟ್ ಮಡ್ಚ್ಬಿಟ್ಟು ಪ್ಯಾಂಟ್ ಒಳಗಡೆ ಶರ್ಟ್ ಹಾಕ್ಬಿಟ್ಕೊಳ್ಳೋಣ. ಗೈಸ್ ಇಲ್ಲಿ ನೋಡಿ, ಹಿಂದೆ ಮಾಡಿದನಂತ ಹೇಳ್ತಾನೆ. ಹಿಂದೆ
ಮಾಡ್ಬೇಕು ಅಂತ. ಬೇರೆಯವ್ರದ್ದೆಲ್ಲ ಮಾಡ್ತೀಯ, ಅದ್ ಯಾರ್ದೋ ಅವ್ರು 10th ಅವ್ರು ಒಬ್ರದ್ದು ಯಾರ್ದೋ ಒಬ್ರದ್ದು ಎಷ್ಟ್ ಚೆನ್ನಾಗಿ ಐರನ್ ಮಾಡಿ ತಗೊಂಡು ಹೋದ. ಗಾಯ್ಸ್ ಇಲ್ಲಿ ನೋಡಿ, ಚಿರುಗೆ ಲವ್ ಬೈಟ್ ಆಗೈತೆ. ಮಗ ಏನ್ ಅನ್ಕೊಂಡಿದ್ದೆ ಅದನ್ನ? ಅಂದ್ರೆ ಲವ್ ಬೈಟ್ ಅಯ್ಯೋ ಪಾಪ ಅಲ್ಲ. ಬಾ 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 ಓ ಅಂದಿತ್ತೆಲ್ಲ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಇಲ್ಲಿ ಒಂದ್ ನಿಮಿಷ ಟಚ್ ರಕ್ತ ಟಚ್ ಮಾಡಿಸ್ಬಾರ್ದು. ಇಲ್ಲಿ ನೋಡಿ ಗೈಸ್, ಲವ್ ಬೈಟು ಅಣ್ಣಂಗೆ. ಇಲ್ಲಿ ನೋಡಿ ಹೆಂಗ್ ಪ್ಯಾಕಿಂಗ್ ಆಗೈತೆ. ಆಂಟಿ ಫೋನ್ ಕಟ್ ಮಾಡಿ, ನಾನು ಫೋನ್ ಕೊಡಲ್ಲ ಹಂಗೆ. ಫೋನ್ ಕಟ್ ಮಾಡಕ್ಯಾ? ಅದ್ಯಾರದು? ಫೋನ್ ಕಟ್ ಮಾಡಿ ಆಂಟಿ, ನಾನು ಗೇಮ್ ಆಡ್ಬೇಕು. ಏ ಕಟ್ ಮಾಡಿ ಆಂಟಿ, ನೀವೇನಂಟಿ? ಫೋನ್ ಕಟ್ ಮಾಡಿ. ಹ್ಞೂ ಆಯ್ತು ಆಂಟಿ, ಟಾಟಾ ಆಂಟಿ, ಟಾಟಾ ಟಾಟಾ ಆಂಟಿ. ಅಂಕಲ್ ಎಲ್ಲಿ? ಆಂಟಿ ನನ್ ಗೇಮ್ ಆಡ್ಬೇಕು, ಕಟ್ ಮಾಡಿ. ಅಮ್ಮ ಆಂಟಿ ಕಾಲ್ ಮಾಡೈತೆ. ಅಮ್ಮ ಆಂಟಿ ಕಾಲ್ ಮಾಡಿ ಬೈತೈತ್ ನಂಗೆ. ಆಂಟಿ ಆಗಲ್ಲ, ಯಾವ್ದೋ ತಾತಪ್ಪ ಇದು. ಕಟ್ ಮಾಡ್ತಾತ, ನನ್ ಗೇಮ್ ಆಡ್ಬೇಕು. ಹ್ಞೂ ಆಯ್ತು ಬರ್ತೀನಿ. ತಾತ ತಾತ ತಾನೇ ನೀನು? ತಾತ ಬಾಯ್ ಬಾಯ್. ಸುಮ್ಮನೆ ನನ್ನ ತಂಗಿಗೆ ರೇಗಿಸ್ತಿದ್ದು. ಟೈಮು 5 ಗಂಟೆ. 5 ಗಂಟೆಗೆ ಅಪ್ಪ ಹಾಜರಾಗ್ಬಿಟ್ಟವ್ರೆ. ಫುಲ್ ಗಡಿ ಬಿಡಿಲಿ ಒದ್ದಾಡ್ತವ್ರೆ. ಯಾಕಂದ್ರೆ ಹಿಂದೆಗಡೆ ಅಲ್ಲಿ ಇದಾರೆ ನಮ್ಮಮ್ಮ. ರೈಸ್ ಎಷ್ಟು ದಿನಕ್ಕೆ ಹೋಗ್ತಾ ಇದೀವಪ್ಪ. ಇಲ್ಲಿ ನೋಡಿ, ಇಷ್ಟೆಲ್ಲ ನಮ್ಮದೇ. ಲೈಟ್ ತಗೊಂಡಿದ್ದೀನಿ, ಬೇಕಾಯ್ತದೆ ಶೂಟ್ ಮಾಡೋದಿಕ್ಕೆ ಅಂದ್ಬಿಟ್ಟು. ನನ್ನ ತಂಗಿ ಇರ್ತಾಳಲ್ಲ, ಅವ್ರ ಜೊತೆ ಕಾಮಿಡಿ ಯಾವ್ದಾರ ಮಾಡ್ಬೋದು ಅಂದ್ಬಿಟ್ಟು. A few moments later. ನಮ್ಮ ಮನೆ ಕೂಲಿ ಬಂದವ್ರೆ. ಸ್ವಲ್ಪ 100 ರೂಪಾಯಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೇನೋ ಎಲ್ಲ ಕೆಲಸಗಳು ಬ್ಯಾಗಿಗೆಲ್ಲ ಇವಾಗ ಡಿಕ್ಕಿ ಹಾಕ್ಬೇಕಲ್ಲ, ಕೂಲಿ ಸಿಕ್ಕೋರೆ ಒಂಚೂರು. ಸರ್ ಬನ್ನಿ 5:15 ಗ್ಯಾಪಲ್ಲಿ ನನ್ನ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದೀನಿ. ಬಿಕಾಸ್ ಈಗ ಹೊರಟ್ರೆ ನೆಟ್ಟಲ್ಲಿ ಅಪ್ಲೋಡ್ ಮಾಡಬೇಕು. ಫುಲ್ ಮೆಸಪ್. ಏಯ್ ಬಾ ಓಯ್. ನಡಿ ಮಗ, ಕೂಲಿ ಗೈಸ್, ನಾವು ಪ್ರತಿ ಸಲ ಊರಿಗೆ ಹೋಗ್ಬೇಕಾದ್ರೂ ದಿಮ್ನ ತಗೊಳ್ಳೋದು ಫಿಕ್ಸು. ಏನಕ್ಕಂದ್ರೆ 3 ಅವರ್ ಜರ್ನಿ. ಅದೇ ನಾವು ಸ್ವಲ್ಪ ಕಾರಲ್ಲಿ ಸ್ವಲ್ಪ ಸೀಟ್ಗಳೆಲ್ಲ ಗಟ್ಟಿ ಇದೆಯಲ್ಲ, ಅದಕ್ಕೋಸ್ಕರ ಬೈ ಚಿರು. ಈ ವಯಸ್ಸಿಗೆ ಫೋನ್ ಬೇಡ, ಹಾಳಾಗ್ಬಿಟ್ರೆ ಕಷ್ಟ. ಬರೋಣ, ಟಾಟಾ ಬೈ, ಟೇಕ್ ಕೇರ್. ಓಕೆ ಟಾಟಾ. ಗೈಸ್, ನಾವು ಊರಿಗೆ ಹೋಗ್ತಾ ಇದೀವಿ. ನಾಳೆ ಚಿರು ಕಾಲೇಜ್ ಅಡ್ಮಿಷನ್ ಕೇಳ್ಕೊಂಬರಕ್ಕೆ, ನೋಡ್ಕೊಂಬರಕ್ಕೆ ಯಾವ ಕಾಲೇಜ್ ಚೆನ್ನಾಗಿದೆ ಅಂತ ಅವ್ರ ಹುಡುಗರ ಜೊತೆ ಹೋಗ್ತಾನಂತೆ. ಆದ್ರೆ ಏನ್ ಪ್ರಯೋಜನ ಇಲ್ಲ, ನಾವು ಅಕ್ಕ ಎಲ್ಲ ಡಿಸೈಡ್ ಮಾಡೋ ಕಾಲೇಜಿಗೆ ಹೋಗ್ಬೋದು. ಸೀಟ್ ತಗೊಂಡ್ ಬರ್ತಾ ಇರ್ತೀನಿ ನಾನು. ಫೋನ್ ಹಾಕ್ತೀನಿ, ಬರೀ ಬಾಯಿ ಮಾತು. ಸೀಟ್ ತಗೊಂಡ್ ಬರ್ತಾನಂತೆ ಅಲ್ಲಿ. ಫೋನ್ ಮಾಡ್ತೀನಿ. 40,000. ಸರಿ ಆಯ್ತು. ಓಕೆ. ನೆನ್ನೆ ನಮ್ಮ ಕಾರಿಗೆ ಹಾಕ್ಸಿದ್ದು ಪೆಟ್ರೋಲ್ 2020. ಇವತ್ತು ಮೋಸ್ಟ್ಲಿ 2,000 3,000 ಹಾಕ್ಸ್ಬೇಕೇನಂತೆ ಪಾಪ? 2,000 ಆಗ್ತಿಲ್ಲ, 2,500. 2,500 rupees petrol darling to inside the car. Guys, welcoming ಕೊಟ್ಟಿರ್ಲಿಲ್ಲ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು 5:30ಗೆ ನಾನು, ನಮ್ಮಮ್ಮ ಮತ್ತೆ ಈ ಕಡೆ ನಮ್ಮತ್ತೆ ಮೀನ್ಸ್ ನಮ್ಮ ಕ್ರಶ್ ಅಂದ್ರೆ ರಾಣಿ ಅಂತ ಹೇಳ್ತೀನಲ್ಲ, ಅವರ ಅಮ್ಮ. ಸೊ ನಾವು 4 ಜನ ಇವಾಗ ನಮ್ಮ ಊರಿಗೆ ಹೋಗ್ತಿರೋದು, ಹಾಸನಿಗೆ ಹೋಗ್ತಿರೋದು. ಸೊ ಬನ್ನಿ ಹೋಗುವ. ಏನಕ್ಕೆ ಹೋಗ್ತಿರೋದು ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಇವತ್ತು ಹೋಗ್ಬಿಟ್ಟು ನಮ್ಮ ತಂಗಿ ಎಲ್ಲಾರು ಇರ್ತಾರೆ, ಮಾತಾಡ್ಸ್ಬಿಟ್ಟು ರೇಕ್ಸೋಣ ಒಂಚೂರು. ನನ್ನ ತಂಗಿ ಇನ್ನೊಂದು ಸ್ಪೆಷಾಲಿಟಿ ಐತೆ, ಹೋದ್ಮೇಲೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೋದ್ಮೇಲೆ.
ಇಲ್ಲೇ ನಮ್ಮ ಬಾಸ್ ಅವರ ಹೋಟೆಲ್ ನಿಲ್ಸಿದ್ವಿ, ಅಂದ್ರೆ ಲಂಡನ್ಗೆ ಹೋಗಿ ಬರೋದಕ್ಕೆ. ಇಲ್ಲಿ ನಿಂತಿರೋ ಕಾರುಗಳೆಲ್ಲ ದೊಡ್ಡ ಕಾರುಗಳು, ಓಕೆನಾ? ನೋಡಿ, ಇದು ದೊಡ್ಡ ಕಾರುಗಳು, ಅದು ದೊಡ್ಡ ಕಾರುಗಳು. ನಮ್ಮಪ್ಪ ಏನು ಹೇಳ್ತಾರೆ, ನಮ್ದೇ ಚಿಕ್ಕ ಕಾರು, ಎಲ್ರದ್ದು ದೊಡ್ಡದೈತೆ, ನಮ್ದೇ ಚಿಕ್ಕದು. ಹೌದಪ್ಪ, ನಮ್ದೇ ಚಿಕ್ಕದು ಅಂತ ಇದೆಯಾ? ನಮ್ದೇ ಚಿಕ್ಕದು ಅಂತ ಇದೆಯಾ? ಎಲ್ಲ ಕಾರ್ಗಿಂತ ನಮ್ದು ನೋಡ್ಪಾಪ, ಇಲ್ಲಿ ಹೋಟೆಲಿಗೆ ದೊಡ್ಡ ದೊಡ್ಡ ಕಾರ್ಗಳು ಬರೋದು. ಅಂತ ದೊಡ್ಡ ಕಾರಲ್ಲಿ ನಮ್ಮ ಒಂದು ದೊಡ್ಡ ಕಾರ್ ಬಂದೈತೆ. ಸೈಕಲ್ ಅಲ್ಲಿ ಬಂದ್ರು ಊಟ ಕೊಡ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಸೈಕಲ್ ಅಲ್ಲಿ ಬಂದ್ರು ಊಟ ಕೊಡ್ತಾರೆ, ಕಾರಲ್ಲಿ ಬಂದ್ರು ಅಂತ ಊಟ. ಅದು ಕರೆಕ್ಟ್. ಬಟ್ ಆದ್ರೂ ಒಂದಿನ ನಮ್ದು ಈ ತರ ದೊಡ್ಡ ಕಾರು ಇಲ್ಲಿ ನಿಲ್ಸಿರ್ತೀನಿ. ಅದು ನಮ್ಮ ಬಾಸ್ ಅವರ ಹೋಟೆಲ್ ಮುಂದೆನೆ ಈ ತರ ದೊಡ್ಡ ಕಾರ್ ನಿಲ್ಸಿರ್ತೀನಿ, ಅಂದ್ರೆ ಕಾಫಿ ಕುಡಿಯಕ್ಕೆ ನಿಲ್ಸಿರ್ತೀನಿ ಗೈಸ್. ಒಂದಿನ ಡೆಫಿನೆಟ್ಲಿ ಐ ವಿಲ್ ಡೂ. Many hours later. ಬಂದ್ರು, ನಾವು ನಮ್ಮ ಊರಿಗೆ ಬಂದ್ವಿ. ಏನ್ ಕುತ್ಕೊಂಡು ಏನ ಎಲ್ಲಡಿಕೆ ಹಾಕೊಂಡ್ ಕುತ್ಕೊಂಡ್ಬಿಟ್ರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಗೈಸ್. ಇದು ನಮ್ಮ ಅಪ್ಪ ಮನೆ. ಆ ಕಡೆ ನಮ್ ದೊಡ್ಡಪ್ಪ, ನಮ್ ತಂಗಿ, ದೊಡ್ಡಮ್ಮ ಎಲ್ಲ ಅವರೇ. ಬನ್ನಿ ಒಂದು ವಿಸಿಟ್ ಹಾಕೊಂಡ್ಬರೋಣ. ನಮ್ ದೊಡ್ಡಪ್ಪ ಬೇರೆ ಮಾತು ಮುಂಚೆ ಬೈತಾ ಕೂತಿರುತ್ತೆ. ಏನ್ ಮಾಡ್ತೀನಿ ಗೊತ್ತಾ, ತಳ್ಬಿಟ್ಟು ಓಡಾಡ್ತೀನಿ. ಎದ್ರಕಂಡ ದೊಡ್ಡಮ್ಮ, ಎದ್ರಕಂಡ ಮತ್ತೆ ಏ ತಂಗೆ ಯಾ ಗುಂಡ್ಗುಂಡ ಕಾಮಿದ್ಯಾ? ಯಾರಿಗೆ ಗೊತ್ತು ಸ್ವೀಟ್ ನ್ಯೂಸ್ ಎಲ್ಲ? ಎಲ್ಲರಿಗೂ ಗೊತ್ತಾ? ಹಂಗಾರೆ ನಮ್ಮ ಆಡಿಯನ್ಸ್ಗೆ ಗೊತ್ತಿಲ್ಲ ಸ್ವೀಟ್ ನ್ಯೂಸ್. ನನ್ನ ತಂಗಿ ಒಂದು ಗುಡ್ ನ್ಯೂಸ್ ಗೈಸ್. ನಾನು ನಿಮ್ಗೆಲ್ಲ ಇನ್ಫಾರ್ಮ್ ಮಾಡಿದ್ರೆ ನನ್ನ ತಂಗಿ ಫುಲ್ ಗುಡ್ ನ್ಯೂಸ್. ಎಷ್ಟು ತಿಂಗಳು? 4 ತಿಂಗಳು. ಇದು ಯಾವ್ದು ಮೊನ್ನೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ಲು. ಸ್ಟೋರಿ ಹಾಕ್ದಾಗ ನಾನು ಫಿಲ್ಟರ್ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಗುಂಡು ಕಾಬಿಟ್ಟೋಳು ಇವಳು ಅಂದ್ಬಿಟ್ಟು. ಫುಲ್ ಗುಡ್ ನ್ಯೂಸ್. ಅದಕ್ಕೆ 1 ವರ್ಷ ಪೂರ್ತಿ ಏನ್ ಗೊತ್ತಾ, ಇಷ್ಟ ದಿನ ಹಸ್ಬೆಂಡ್ ಮನೇಲಿ ಇದ್ಲು, ಅಲ್ಲೊಂಚೂರು ಆರಾಮ ಅಂದ್ರು ಇದ್ಲು. ಇಲ್ಲಿಗೆ ಬಂದ್ಮೇಲೆ ಫುಲ್ ಫ್ರೀಡಮ್, ಅಲ್ಲಿಂದ ಫುಲ್ ಫ್ರೀಡಮ್ ಸಿಕ್ಬಿಟ್ಟೈತಿ ಇವಾಗ. ಇನ್ನೊಂದ್ ವರ್ಷ ಆಗಿ ಮಗು 1 ವರ್ಷ ಆದ್ಮೇಲೆ ನಾಮಕರಣ ಮುಗಿಸಿನ ಹೋಗೋದಲ್ಲ ದೊಡ್ಡಮ್ಮ? ಅಷ್ಟಿಗೆ ಕಲ್ಸ್ಬಿಡ್ತಿಯಲ್ಲ. ಎಲ್ಲಿ ದೊಡ್ಡಪ್ಪ ಇಲ್ಲಿ? ನಮ್ ದೊಡ್ಡಪ್ಪ ಬರ್ಬೇಕೀಗ, ಈಗಿನ್ನ ಇರುತ್ತೆ ಮಜಾ. ಹೊಸ ಸೋಫಾದ ಮೇಲೆ ರಾಜದ ಮೇಲೆ ಸೋಫಾ. ನೋಡಪ್ಪ, ಗುಡ್ ಮಾರ್ನಿಂಗ್. ಇದ್ಯಾವಾಗ ಬಂತು ಸೋಫಾ? ಓ, ಸೋಫಾದ ಮೇಲೆ ರಾಜನ್ ತರ ಕೂತಿರೋದ್ ನೋಡಲಿ. ರಾಜನ್ ಫೀಲ್ ನಮ್ ದೊಡ್ಡಪ್ಪ. ಒಬ್ರು ದೊಡ್ಡಪ್ಪ ಆಯ್ತು, ಇನ್ನೊಬ್ರು ದೊಡ್ಡಪ್ಪ ಬಾಕಿ ಇದಾರೆ, ಅವ್ರನ್ನ ತೋರಿಸ್ಬೇಕು. ಸೇಮ್ ನಮ್ಮನೆ ತರನೇ, ಜಾಗ ಇಲ್ಲ ಅಂದ್ರು ಏನಾರು ಒಂದ್ ತಂತಂದ್ ಇಡೋದಷ್ಟೇ ಹಂಗೆ. ಆಂಟಿ, ಏನಂಟಿ ನಿಮ್ ಮಗನು ರೀಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಅಲ್ಲೇ ತಗೊಳಪ್ಪ ಫೋನ್ ಅಂತ ಕೊಟ್ಟು ವಿಡಿಯೋಗಳ ಮಾಡಿ ಚೆನ್ನಾಗ್ ಮಾಡ್ತಾವ ನಿನ್ ಮಗ. ಅವು ಮೋಸ್ಟ್ಲಿ ಅವ್ರ ಮಗನ್ ಇದ್ರಲ್ಲಿ ಮಾತ್ರ ಮಾತಾಡೋದೇನೋ, ನಂದ್ರಲ್ಲಿ ಮಾತಾಡಲ್ಲ. ತೋರ್ಸಾ ಇಲ್ವಲ್ಲ ಅವ್ರನ್ನ. ಏನ್ರಿ ಸಾಹೇಬ್ರ ಸಾರ್? ನಮಸ್ತೆ ಸಾರ್. ನಮಸ್ತೆ, ನಮಸ್ಕಾರ. ಏನ್ ದೊಡ್ಡಪ್ಪ ನೀನ್ ಕೊಡ್ಬೇಕು ದೊಡ್ಡಪ್ಪ? 100 ರೂಪಾಯಿ 200 ರೂಪಾಯಿ ನೀನ್ ಕೊಡ್ಬೇಕು, ನಾನಲ್ಲ. ಯಾರು ಕೊಡ್ಬೇಕು? ಹಾಲು ಇಂಟರ್ನ್ಯಾಷನಲ್ ಟ್ರಿಪ್ ಕುಡ್ಕೊ ಬಂದ? ಸುಳ್ಳು ಹೇಳ್ಬಾರ್ದು. ಕಣ್ ಅಲ್ಲಿ ಇದು ಕುಡ್ದಿಲ್ಲ ಸರಿ, ನಾ ಕುಡಿಸ್ತೀನಿ ಒಂದು ಓಟಿ. ಈಗ ತಾನೇ ಸುಳ್ಳು ಬರೀ ಸುಳ್ಳು. ಇವತ್ತು ಯಾವ ಖುಷಿ ಕುಡ್ದಿದ್ದು? ಅಲ್ಲಿ ಮೈಕ್ ಸೆಟ್ ಹಾಕಿದ್ನಲ್ಲ, ಮೈಕ್ ಸೆಟ್ ಹಾಕಿರೋ ಖುಷಿ ಕುಡ್ದ? ಅವ್ರು ಇದ್ ಮಾಡಿದ್ರಲ್ಲ, ಅವ್ರು ಕೊಡ್ಸರು ಒಂಚೂರು ಕುಡ್ದೆ. ರಚಿಕೇಳಿ ಇವಾಗ ಡ್ಯಾನ್ಸ್ ಹಾಕ್ಬೋ. ಇದು ಅಲ್ಲಿ ವಾಟ್ಸಪ್ ಆಮೇಲೆ ಹಾಕ್ಬಿಟ್ಟಲ್ಲಿ ಪೋಲ್ ಮಾಡ್ಬೇಡ. ಇಲ್ಲ ಇದು ಸಾಂಗ್ ಹಾಕ್ತೀನಿ. ಡ್ಯಾನ್ಸ್ ಹೊಡಿಬೇಕು, ಡ್ಯಾನ್ಸ್ ಹೊಡಿಬೇಕು, ಸರಿಯಾಗಿ ಡ್ಯಾನ್ಸ್ ಹೊಡಿಬೇಕು. ಈಗ ಮಾತ್ರ ತಂದ್ಕೊಟ್ರು ದೊಡ್ಡಪ್ಪ. ಆಗ್ಲಿ ಒಂದ್ ಆಂಗಲ್ಗೆ ಶರತ್ ಕನ್ನಡಿಗ ಅವ್ರದಲ್ಲಿ ಅಪ್ಪಜಣ್ಣನ್ ತರ ಕಾಣಲ್ಲ ನಮ್ ದೊಡ್ಡಪ್ಪ. ಸೇಮ್ ಹಂಗೆ ಕಾಣಿಸ್ತದ ನಮ್ ದೊಡ್ಡಪ್ಪ. ಗೈಸ್, ಇದು ಒಂಚೂರು ಸ್ಮಾಲ್ ವ್ಲಾಗು, ಬಟ್ ಆದ್ರೂ ಊರಿಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಪ್ರಶಾಂತವಾಗಿದೆ. ನೀವು ಜಸ್ಟ್ ಅದನ್ನ ಸೌಂಡ್ ಕೇಳಿ. ಮಸ್ತ್ ಅಲ್ವಾ? ಕ್ರೇಜಿ. ಆ್ಯಂಡ್ ಫೈನಲಿ ಇವಾಗ ಹೋಗಿ ಊಟ ಮಾಡ್ಬೇಕು ನಾನು.
ಆ್ಯಂಡ್ ತಂಗಿಗೆ ಬೆಸ್ಟ್ ವಿಶಸ್. ಆ್ಯಂಡ್ ನಿಮ್ಮ ಕಡೆಯಿಂದ ಕುಂಬಿಟ್ಟು ಭಯ ಪಡ್ಕೊಂಬಿಟ್ಟಿಯಪ್ಪ ಕಪ್ಪೆ ಅನ್ಕೊಂಬಿಟ್ಟೆ. ನನ್ನ ತಂಗಿಗೆ ಒಂದು ಬೆಸ್ಟ್ ವಿಶಸ್ ತಿಳಿಸಿ. ಏನಂದರೆ ಯಾವ ಥರ ಹೆಲ್ತಿಯಾಗಿರಬೇಕು, ಯಾವ ಥರ ಕೇರ್ ಮಾಡ್ತಿರ್ಬೇಕು, ಟೇಕ್ ಕೇರ್ ಆಗ್ತಿರ್ಬೇಕು. ಸೊ ಇದನ್ನೆಲ್ಲ ನೀವು ಕೆಲವ್ರಿಗೆ ಗೊತ್ತಿರುತ್ತಲ್ಲ. ಸೊ ಪ್ರಾಪರಾಗಿ ಸಜೆಸ್ಟ್ ಮಾಡಿ, ಈ ಥರ ಇದ್ದೀರಿ, ಹಿಂಗೆ ಅಂತ ಒಂಚೂರು ಸಜೆಸ್ಟ್ ಮಾಡಿ. ಬಿಕಾಸ್ ಆಫ್ಟರ್ ಸೋ ಮೆನಿ ಇಯರ್ಸ್ ಇಟ್ ಈಸ್ ಅ ಗುಡ್ ನ್ಯೂಸ್. ನಮ್ಮ ಇಡೀ ಫ್ಯಾಮಿಲಿಗೆ ಖುಷಿಯಾಗುವಂಥ ವಿಷಯ ಅದು. ಸೊ ನೀವು ಅವಳಿಗೆ ಹೆಲ್ತಿಯಾಗಿ ಹೆಂಗೆ ಇರಬೇಕು ಅನ್ನೋದನ್ನ ಕಾಮೆಂಟ್ ಹಾಕಿ. ಡೆಫಿನೆಟ್ಲಿ ಅವಳು ನೋಡ್ತಾಳೆ ಈ ಬ್ಲಾಗ್ನ. ಸೊ ಅದನ್ನೆಲ್ಲ ಅಳವಡಿಸ್ಕೊತಾಳೆ ಅಷ್ಟೇ. ದೊಡ್ಡಪ್ಪ ಊಟ ಮಾಡ್ದ? ನಾನು ಬಿಟ್ಟು ಮಾಡಿದ್ಯಾ? ನಾನು ಬಿಟ್ಟು ಮಾಡಿದ್ದೆ ಊಟ? ನಾನು ಬಿಟ್ಟು ಊಟ ಮಾಡಿದ್ಯಾ? ಬಂದು ಕರ್ಕೊಂಡು ಎಳ್ಕೊಂಡು ಹೋಗ್ಬೇಕು, ಎತ್ಕೊಂಡು ಹೋಗ್ಬೇಕು. ಇನ್ನೊಂದು ರೋಡ್ ನೋಡ್ದಾಗ ನಾನೇನು ಕೊಡಲ್ಲ ಅಂತ ಕೇಳಿದ್ದಾರ. ನೀವು ಗೈಸ್, ಇಲ್ಲಿ ನಮ್ಮಪ್ಪ, ಇದು ನಮ್ಮಮ್ಮ, ಇದು ನಮ್ಮಪ್ಪ, ಇದು ನಮ್ಮಮ್ಮ. ಏನೇನು ನಾನು ಇತ್ತು ಕುಡಿಯ ತಂದು ಕೊಟ್ನಾ? ನೋಡಿ ಎಲ್ಲ ನನ್ನ ಮೇಲೆ ಹೇಳ್ತಿರೋದು ನೋಡಿ ದೊಡ್ಡಪ್ಪ. ಇಲ್ಲಿ ದೊಡ್ಡಪ್ಪ ಎಲ್ಲ ನನ್ನ ಮೇಲೆ ಹೇಳ್ತಿರೋದು ನೋಡಲ್ಲಿ. ನಾನು ಕೊಟ್ನ ನಿಂಗೆ ನೋಡು ನಾ ಕೊಟ್ಟಿದ್ರು ನೋಡು ದೊಡ್ಡಪ್ಪ. ನೀ ಸತ್ಯ ಹೇಳ್ತೀಯ? ಮತ್ತೆ ಪೂಜಾ ಇದು ಸುಳ್ಳು ಹೇಳ್ತೀಯಲ್ಲ ದೊಡ್ಡಪ್ಪ? ಕುಡ್ದಿಲ್ಲ ಅಂತ, ಕುಡ್ದಿಲ್ಲ ಅಂತೀಯ ಸುಳ್ಳು. ಓಡ್ ಬಂದಿರೋದ್ ನೋಡಲ್ಲಿ. ಇಷ್ಟ ಗಂಟೆ ಸೈಲೆಂಟ್ ಆಗಿತ್ತು, ಓಡ್ ಬಂದಿರೋದ. ಏನು ದೊಡ್ಡಪ್ಪ? ಇಲ್ಲಿ ದೊಡ್ಡಪ್ಪ ದೊಡ್ಡಪ್ಪ ಇಲ್ಲಿ ನಿನ್ ಡವು ಇಲ್ಲೋಡು ಇಲ್ಲಿರೋದು ಅದೇ ದೊಡ್ಡಪ್ಪ. ಇವಾಗ ಇಲ್ಲಿರೋ ದೊಡ್ಡಮ್ಮ ಎರಡು ಸೇಮೆ ಅಲ್ಲ? ಮುಖ ಚೇಂಜ್ ಆಗಿಲ್ಲ? ನೋಡಿ ಈ ಬ್ರೌನ್ ಡ್ರೆಸ್ ಇದಾರಲ್ಲ, ಏನು ಕೋಳಿ ಕಾಲು, ಇದು ನನ್ನ ತಂಗಿ. ನೋಡಿ ಇಲ್ಲಿದ್ದಾರೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ನಾನು ಬೆಂಗಳೂರಲ್ಲಿದ್ದಾಗ ಜೋರಾಗಿ ಕಿರ್ಚ್ಕೊಂಡು ಎಂಡ್ ಮಾಡ್ತಿದ್ದೆ. ಇವಾಗ ಒಂಥರ ಮೆಲ್ಲಕ್ಕೆ ಎಂಡ್ ಮಾಡ್ತೇನೆ. ಬಿಕಾಸ್ ನಾನು ಇಷ್ಟು ಸ್ವಲ್ಪ ಮಾತಾಡ್ಸಿದ್ರೇನೆ ಸಿಕ್ಕಾಪಟ್ಟೆ ಕೇಳಿಸುತ್ತೆ. ಇಲ್ಲಿ ಈ ಬಿಲ್ಡಿಂಗ್ ನಮ್ಮ ದೊಡ್ಡಮ್ಮವ್ರ ಆಪೋಸಿಟಲ್ಲಿ ಒಬ್ಬರು ತಿಲಕ್ ಅಂತ ಇದ್ದಾನೆ. ಅವನು ವಿಡಿಯೋ ಮಾಡ್ತಾನೆ. ಅವ್ನು ಮೈಕ್ ಯೂಸ್ ಮಾಡಲ್ಲ, ನಾರ್ಮಲ್ ಐಫೋನಲ್ಲಿ ಏನು ಬರುತ್ತೋ ಅದೇ ಹಾಕೋದು. ಇಷ್ಟು ಕ್ಲಾರಿಟಿ ಬರುತ್ತೆ ಗೊತ್ತಾ ವಾಯ್ಸು. ಊರಲ್ಲಿ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ನಮಗೆ ಮೈಕೇ ಬೇಡ, ಆರಾಮಾಗಿ ನಾವು ವಿಡಿಯೋ ಮಾಡ್ಬೋದು. ಅಷ್ಟು ಕ್ಲಾರಿಟಿಯಾಗಿ ವಾಯ್ಸ್ ಸಿಗುತ್ತೆ. ಅದೊಂದು ಖುಷಿ ವಿಚಾರ. ಸೊ ಎನಿವೇಸ್, ಇವಾಗ ಫೈನಲಿ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ದ ವ್ಯೂವರ್. ಆಮೇಲೆ ಇನ್ನೊಂದು, ನನ್ನ ತಂಗಿಗೆ ಒಂದು ಬೆಸ್ಟ್ ವಿಷಸ್ ತಿಳಿಸಿ. ಅವಳ ಆರೋಗ್ಯ ಕಡೆ ಅವಳು ಫುಲ್ಲು ಹೆಲ್ತಿಯಾಗಿರಬೇಕು, ಪ್ರಾಪರಾಗಿರಬೇಕು. ಅವಳು ಏನೇನು ಹಣ್ಣುಗಳು ತಿನ್ನಬೇಕು ಅಥವಾ ಏನೇನು ತಿನ್ನಬೇಕು, ಈ ಟೈಮಲ್ಲಿ ಹೆಂಗಿರಬೇಕು, ಯಾವ ಥರ ಮಲಗಬೇಕು, ಯಾವ ಥರ ಇರಬೇಕು, ಯಾವ ಥರ ಓಡಾಡಬೇಕು, ಈ ಥರ ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಅಮ್ಮನ ಕೇಳಿ. ಅಮ್ಮ ಹಿಂಗೆ ಹೇಳ್ತವ್ರೆ, ಏನು ಹೇಳ್ಬೋದು ಅಂತ ಕೇಳ್ಬಿಟ್ಟಾದ್ರೂ ಕಾಮೆಂಟ್ ಹಾಕಿ. ಡೆಫಿನೆಟ್ಲಿ ಅವಳು ಇದನ್ನೆಲ್ಲ ಲೈಕ್ ಬ್ಲಾಗ್ ನೋಡ್ತಾಳೆ, ಕಾಮೆಂಟ್ ನೋಡ್ತಿರ್ತಾಳೆ. ಸೊ ಅವಳಿಗೂ ಖುಷಿ ಆಗುತ್ತೆ. ಸೊ ನೀವೆಲ್ಲರೂ ಇಷ್ಟು ಚೆನ್ನಾಗಿ ನನ್ನ ತಂಗಿ ಕೇರ್ ಮಾಡೋದು ನೋಡಿ ಅವಳು ಇನ್ನೂ ಹೆವಿ ಖುಷಿ ಆಗ್ತಾಳೆ. ಮೋಸ್ಟ್ಲಿ ನೀವು ಒಳ್ಳೆ ಪಾಸಿಟಿವ್ ಕಮೆಂಟ್ ಹಾಕಿದ್ರೆ ಅದು ನೋಡಿ ಇನ್ನೂ ಹೆಲ್ತಿಯಾಗಿರ್ಬೋದಲ್ವ, ಅದನ್ನು ಒಂದು ಇರ್ಬೋದಲ್ಲ ಮೈಂಡ್ಸೆಟ್, ಅದು ಒಂದು ಇರ್ಬೋದು ಅಂತ. ಎನಿವೇಸ್, ಹಾಕಿ ಅಂತ ಹೇಳ್ತಾ ನಾಳೆ ಬ್ಲಾಗಲ್ಲಿ ಸಿಗೋಣ. ನಾಳೆ ಏನು ಮಾಡೋದು ಅಂತ ಗೊತ್ತಿಲ್ಲ, ನೈಟ್ ಯೋಚನೆ ಮಾಡಬೇಕಷ್ಟೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು, ಮಚ್ ಲವ್, ಬಾಯ್.